ಈ ಸರ್ಕಾರದಲ್ಲಿ ಜನಸಾಮಾನ್ಯರಿಗೆ ಒಂದು ನ್ಯಾಯ, ಕಾರ್ಪೊರೇಟ್ ಮಂದಿಗೆ ಒಂದು ನ್ಯಾಯ ಅನ್ನೋದು ಮತ್ತೊಮ್ಮೆ ಸಾಬೀತಾಗ್ತಾ ಇದೆಯಾ? ಇವರಿಗೆ ಆಗಿ ಬರದ ವಿಪಕ್ಷದಿಂದ ಎಲ್ಲೋ ತೆರಿಗೆ ವಿಚಾರದಲ್ಲಿ ಸಣ್ಣ ಲೋಪವಾದರೂ ಬ್ಯಾಂಕ್ ಖಾತೆಯನ್ನೇ ಫ್ರೀಸ್ ಮಾಡಲಾಗುತ್ತೆ. ಆದರೆ ಇನ್ಫೋಸಿಸ್ನಂತಹ ಕಂಪನಿ ಒಂದೆರಡಲ್ಲ 33,000 ಕೋಟಿಗೂ ಹೆಚ್ಚು ತೆರಿಗೆ ವಂಚನೆ ಮಾಡಿದ್ರು ಸೌಮ್ಯ ಭಾಷೆಯಲ್ಲಿ ಕೇಳಿ ವ್ಯವಹಾರ ಬಗೆಹರಿಸಬೇಕಂತೆ. ಅವರಿಗಾದ್ರೆ ರಿಯಾಯಿತಿನೂ ಸಿಗತ್ತೆ, ಬಡವರ ಮೇಲಾದ್ರೆ ದೌರ್ಜನ್ಯವೇ ನಡೆದು ಹೋಗತ್ತಲ್ವಾ? ಶ್ರೀಮಂತರ ಸಾವಿರಾರು ಕೋಟಿ ಸಾಲ ಮನ್ನಾ ಮಾಡುವ, ಅವರ ತೆರಿಗೆ ಮನ್ನಾ ಮಾಡುವ ಸರ್ಕಾರ ಜನಸಾಮಾನ್ಯರನ್ನ ಮಾತ್ರ ಕಿತ್ತು ತಿನ್ನತ್ತಲ್ವಾ? ಸಾಮಾನ್ಯ ಜನರ ₹1 ತೆರಿಗೆ ಹಣವನ್ನು ಬಿಡದ ಕೇಂದ್ರ ಸರ್ಕಾರ ಇನ್ಫೋಸಿಸ್ ಸೇರಿದಂತೆ ಪ್ರಮುಖ ಕಂಪನಿಗಳೊಂದಿಗೆ ಇರುವ ತೆರಿಗೆ ವಿವಾದಗಳನ್ನು ಬಗೆಹರಿಸುವ ಮಾರ್ಗೋಪಾಯಗಳ ಕುರಿತು ಚಿಂತನೆ ನಡೆಸುತ್ತಿದೆ ಅಂತ ವರದಿಯಾಗಿದೆ. 33,500 ಕೋಟಿ ರೂಪಾಯಿ ಜಿಎಸ್ಟಿ ವಂಚನೆ ಆರೋಪ ಪ್ರಕರಣದಲ್ಲಿ ಕೇಂದ್ರದಿಂದ ಇನ್ಫೋಸಿಸ್ಗೆ ವಿನಾಯಿತಿ ಸಿಗುವ ಸಾಧ್ಯತೆ ಇದೆ ಅಂತ ವರದಿಯಾಗಿದೆ. ದೇಶದ 2ನೇ ಅತಿದೊಡ್ಡ ಮಾಹಿತಿ ತಂತ್ರಜ್ಞಾನ ಸಂಸ್ಥೆಯಾದ ಇನ್ಫೋಸಿಸ್ ವಿರುದ್ಧ ಕೇಳಿ ಬಂದಿದ್ದ 33,500 ಕೋಟಿ ಸಮಗ್ರ ಸರಕು ಮತ್ತು ಸೇವಾ ತೆರಿಗೆ ಅಂದ್ರೆ ಐಜಿಎಸ್ಟಿ ವಂಚನೆ ಆರೋಪ ಪ್ರಕರಣದಿಂದ ಕೇಂದ್ರ ಸರ್ಕಾರ ವಿನಾಯಿತಿ ನೀಡುವ ಸಾಧ್ಯತೆ ಇದೆ ಅಂತ ರಾಯ್ಟರ್ಸ್ ಸುದ್ದಿ ಸಂಸ್ಥೆ ವರದಿ ಮಾಡಿದೆ. ಏನಿದು ಪ್ರಕರಣ? ಯಾವ ಆರೋಪಗಳನ್ನ ಇನ್ಫೋಸಿಸ್ ಎದುರಿಸ್ತಾ ಇದೆ? ಅದರ ಹಿನ್ನೆಲೆ ಏನು? ಹೊಸ ಬೆಳವಣಿಗೆ ಏನು? ಎಲ್ಲವನ್ನ ತಿಳಿಸ್ತೇವೆ, ಕೇಳಿ. ಇನ್ಫೋಸಿಸ್ ಸಂಸ್ಥೆ 2017ರಿಂದ ತನ್ನ ಸಾಗರೋತ್ತರ ಶಾಖೆಗಳ ಸೇವೆಗೆ ಸಂಬಂಧಪಟ್ಟಂತೆ ಜಿಎಸ್ಟಿ ವಂಚನೆ ಎಸಗಿದೆ ಅನ್ನೋ ಆರೋಪ ಎದುರಿಸ್ತಾ ಇದೆ. ಈ ಸಂಬಂಧ ಕರ್ನಾಟಕ ಜಿಎಸ್ಟಿ ವಿಭಾಗ ಇನ್ಫೋಸಿಸ್ಗೆ ನೋಟಿಸ್ ಜಾರಿಗೊಳಿಸಿತ್ತು. ನಂತರ ಈ ಪ್ರಕರಣವನ್ನ ಕೇಂದ್ರ ಮಟ್ಟದ ಜಿಎಸ್ಟಿ ಗುಪ್ತಚರ ಮಹಾನಿರ್ದೇಶನಾಲಯಕ್ಕೆ ಹಸ್ತಾಂತರ ಮಾಡಲಾಗಿತ್ತು. ಕೇಂದ್ರ ಸರ್ಕಾರ ಇನ್ಫೋಸಿಸ್ ಸಂಸ್ಥೆಗೆ ತೆರಿಗೆ ವಿನಾಯಿತಿ ನೀಡುವ ಸಾಧ್ಯತೆ ತೀರಾ ಕಡಿಮೆ ಅಂತ ಈ ಹಿಂದೆ ಹೇಳಲಾಗಿತ್ತು. ಆದರೆ ಸರ್ಕಾರದ ಈ ಕ್ರಮದ ವಿರುದ್ಧ ಸೇವಾ ತಂತ್ರಾಂಶ ವಲಯದ ದೈತ್ಯ ಉದ್ಯಮವಾದ ಇನ್ಫೋಸಿಸ್ನಿಂದ ತೀವ್ರ ವಿರೋಧ ವ್ಯಕ್ತವಾಗಿತ್ತು. ಸರ್ಕಾರದ ಈ ನಿರ್ಧಾರವನ್ನ ಟೀಕಿಸಿದ್ದ ಇನ್ಫೋಸಿಸ್ ಆಡಳಿತ ಮಂಡಳಿ ಸದಸ್ಯ ಹಾಗೂ ಮುಖ್ಯ ಹಣಕಾಸು ಅಧಿಕಾರಿ ಮೋಹನ್ ದಾಸ್ ಪೈ ಇದು ಅತಿರೇಕ ಮತ್ತು ತೆರಿಗೆ ಭಯೋತ್ಪಾದನೆಯ ಸ್ಪಷ್ಟ ಉದಾಹರಣೆ ಅಂತ ಜರಿದಿದ್ರು. ಇನ್ಫೋಸಿಸ್ ವಿರುದ್ಧ ಕೇಳಿ ಬಂದಿರುವ ತೆರಿಗೆ ವಂಚನೆ ಆರೋಪ ವಿಚಾರದಲ್ಲಿ ಮಧ್ಯಪ್ರವೇಶ ಮಾಡುವಂತೆ ತಂತ್ರಾಂಶ ಮತ್ತು ಸೇವಾ ವಲಯದ ರಾಷ್ಟ್ರೀಯ ಒಕ್ಕೂಟ ಕೇಂದ್ರ ಸರ್ಕಾರವನ್ನ ಆಗ್ರಹಿಸಿತ್ತು. ಇಂತಹ ನೋಟಿಸ್ಗಳು ಉದ್ಯಮದಲ್ಲಿ ಅಸ್ಥಿರತೆ ಸೃಷ್ಟಿ ಮಾಡಬಾರದು ಹಾಗೂ ಭಾರತದ ಉದ್ಯಮ ವಲಯದ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುವಂತಿರಬಾರದು ಅಂತ ಸಲಹೆ ನೀಡಿತ್ತು. ಇನ್ಫೋಸಿಸ್ ಕಂಪನಿಯ ಹಣಕಾಸು ವಿಭಾಗದ ಉಪಾಧ್ಯಕ್ಷ ಸುನೀಲ್ ಕುರ್ಮಾ ಧಾರೇಶ್ವರ್ ಅವರು ಕಳೆದ ವಾರ ಸರ್ಕಾರದ ಉನ್ನತ ಮಟ್ಟದ ಅಧಿಕಾರಿಗಳನ್ನ ಭೇಟಿ ಮಾಡಿ ಮಾತುಕತೆ ನಡೆಸಿದ್ರು. ಈ ಸಂಬಂಧ ಕೇಂದ್ರ ಹಣಕಾಸು ಸಚಿವರ ಅಧ್ಯಕ್ಷತೆಯಲ್ಲಿ ಜಿಎಸ್ಟಿ ಸಮಿತಿಯ ಸಭೆ ನಡೆದಿದ್ದು, ಸಮಿತಿಯ ನಿರ್ಧಾರವನ್ನ ಸೆಪ್ಟೆಂಬರ್ 9ರಂದು ಅಧಿಕೃತವಾಗಿ ಘೋಷಿಸುವ ಸಾಧ್ಯತೆ ಇದೆ ಅಂತ ಹೇಳಲಾಗಿದೆ. ತೆರಿಗೆ ಸಂಬಂಧಿ ವಿವಾದಗಳು ಉಂಟಾದಾಗ ಸೌಮ್ಯವಾಗಿ ವರ್ತಿಸಬೇಕು, ಕಠಿಣೋಕ್ತಿಗಳನ್ನ ಬಳಸಬಾರದು ಅಂತ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ತೆರಿಗೆ ಅಧಿಕಾರಿಗಳಿಗೆ ಇತ್ತೀಚೆಗೆ ನಿರ್ದೇಶನ ನೀಡಿದ್ದನ್ನು ಇಲ್ಲಿ ಸ್ಮರಿಸಬಹುದು. ಜುಲೈ 2017ರಿಂದ 2021-22ನೇ ಸಾಲಿನವರೆಗೆ ಇನ್ಫೋಸಿಸ್ ಸಂಸ್ಥೆ 33,500 ಕೋಟಿ ರೂಪಾಯಿ ಮೊತ್ತದ ಸಮಗ್ರ ಸರಕು ಮತ್ತು ಸೇವಾ ತೆರಿಗೆ ಐಜಿಎಸ್ಟಿ ವಂಚಿಸಿರುವ ಆರೋಪ ಎದುರಿಸ್ತಾ ಇದೆ. ಈ ಮೊತ್ತ 2024-25ರ ಹಣಕಾಸು ವರ್ಷದಲ್ಲಿ ಇನ್ಫೋಸಿಸ್ ಗಳಿಸಿರುವ ವರಮಾನದ 85%ರಷ್ಟಿದೆ. ಆಗಸ್ಟ್ 3ರಂದು ಷೇರುಪೇಟೆಗೆ ಇನ್ಫೋಸಿಸ್ ಸಲ್ಲಿಸಿದ್ದ ಮಾಹಿತಿಯ ಪ್ರಕಾರ 2017-18ನೇ ಸಾಲಿನ ಹಣಕಾಸು ವರ್ಷದ ತೆರಿಗೆಗೆ ಸಂಬಂಧಪಟ್ಟಂತೆ 38.98 ಕೋಟಿ ರೂಪಾಯಿ ಮೊತ್ತಕ್ಕೆ ಅಂತಿಮಗೊಳಿಸಲಾಗಿತ್ತು ಅಂತ ಹೇಳಿದೆ. ಕೇಂದ್ರ ಹಾಗೂ ರಾಜ್ಯಗಳಿಗೆ ಸಂಬಂಧಪಟ್ಟಂತ ಎಲ್ಲ ಬಾಕಿಯನ್ನು ಪಾವತಿ ಮಾಡಲಾಗಿದೆ ಅಂತ ಈ ಹಿಂದೆ ಹೇಳಿತ್ತು ಅಂತಾನು ವರದಿಯಾಗಿದೆ. ದೇಶದ 2ನೇ ಅತಿದೊಡ್ಡ ಮಾಹಿತಿ ತಂತ್ರಜ್ಞಾನ ಸಂಸ್ಥೆಯಾದ ಇನ್ಫೋಸಿಸ್ಗೆ ಜಿಎಸ್ಟಿ ಕಾನೂನಡಿಯಲ್ಲಿ ನೋಟಿಸ್ ಜಾರಿಗೊಳಿಸಲಾಗಿತ್ತು. ಈ ನೋಟಿಸ್ಗೆ ಉತ್ತರಿಸೋಕೆ ಸಂಸ್ಥೆ 10 ದಿನಗಳ ಕಾಲಾವಕಾಶವನ್ನ ಕೋರಿತ್ತು. ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು, ಅದನ್ನ ವಾರ್ತಾ ಭಾರತಿ ಮಾಡ್ತಾ ಇದೆ. ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನು ಬೇರೆಯವರಿಗೂ ಕೂಡ ಶೇರ್ ಮಾಡಿ. ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತ್ತೆ, ಆ ಮೂಲಕ ನಮಗೆ ಸಹಕಾರ ಆಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ. ಧನ್ಯವಾದ.